KB ನ್ಯೂಸ್ ಜನರಿಗಾಗಿ ಜನರಿಗೋಸ್ಕರ. ನಾನು ಈಗಾಗಲೇ ಈ ಹಿಂದೂ ಶಿಗ್ಗಾಂವಲ್ಲಿ ಪುರಸಭೆಯಲ್ಲಿಯೂ ಕೂಡ ಮರಣ ಪ್ರಮಾಣ ಪತ್ರ ಜೀವಂತಿದ್ರು ಮರಣ ಪ್ರಮಾಣ ಪತ್ರ ಕೊಟ್ಟಿದ್ರು. ಸೊ ಅವ್ರ ಮೇಲೆ ಕ್ರಮ ತಗೊಂಡು ಸಸ್ಪೆಂಡ್ ಮಾಡಿದ್ದೀವಿ. ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿದೆ ಇದು. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು CEO ಅವರು ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ನಾವು ಈ ಕೆಲವೊಬ್ಬ ಭ್ರಷ್ಟ ಅಧಿಕಾರಿಗಳಿಂದ ಈ ಥರದ್ದೆಲ್ಲ ನಡೀತಾ ಇರ್ತೈತಿ. ಆದ್ದರಿಂದ ಅವ್ರ ಮೇಲೆ ಮೇಲಾಧಿಕಾರಿಗಳಿಗೆ ಹೇಳಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಮತ್ತು ನೊಂದ ಮಹಿಳೆ ಇದ್ದಾಳೆ, ಅವಳಿಗೆ ಬಹಳಷ್ಟು ರೇಷನ್ ಕಾರ್ಡು, ಗೃಹಲಕ್ಷ್ಮಿ ಈಗೆಲ್ಲ ಭಾಳಷ್ಟು ತೊಂದರೆ ಆಗಿದೆ ಅಂತೇಳಿ, ಮಾಶಾಸನ ಎಲ್ಲ ತೊಂದರೆ ಆಗಿದೆ ಅಂತೇಳಿ ಕೇಳಿದ್ದೀನಿ. ಅದನ್ನು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡಿ ಇಮಿಡಿಯೇಟ್ಲಿ ಅದಕ್ಕೂ ಕೂಡ ಅವರ ಸಹಾಯಕ್ಕೆ ನಾವು ಧಾವಿಸ್ತೀವಿ. ಸಾಧ್ಯ ಆದರೆ ನಾನು ನಾಳೆ ಭೇಟಿನೂ ಕೊಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಓಕೆ. ಈಗ ಯಾರ್ಯಾರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು? ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಥ PD ಅವರು ಇರ್ತಾರೆ, ಆಮೇಲೆ VA ಅವರು ಇರ್ತಾರೆ, ಸರ್ಕಲ್ ಅವರು, ಅದಕ್ಕೆ ಯಾರ್ಯಾರು ಕಾರಣೀಕರ್ತರದಾರೆ ಎಲ್ಲರ ಮೇಲೂ ಕ್ರಮಕ್ಕೆ ನಾವು ಮನೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಹೇಳಿದ್ದೀವಿ. ಕ್ರಮ ಆಗ್ತಿತ್ತು ಅವ್ರ ಮೇಲೆ. ಓಕೆ, ಧನ್ಯವಾದ.